ಪಂಚಾಯತಿ ಎಕ್ಸ್ ಸದಸ್ಯರು ಅಪ್ಪಿಗೌಡರವರು, ವೆಂಕಟೇಶ್ ರಾಯಮಕ್ಲಹಳ್ಳಿರವರು, ಮಧುಸೂದನ್ ರೆಡ್ಡಿ ಅವರು, ರವಿ ಹಳೆಹಳ್ಳಿ, ರಮೇಶ್ ರೆಡ್ಡಿ ಕನ್ನಡ ಡ್ರೈವರ್ ಆಗಿ ಒಬ್ಬ ಬಸ್ ಡ್ರೈವರ್ನ ಜೀವನ ಹೇಗಿರುತ್ತೆ? ಒಂದು ಮಧ್ಯಮ ವರ್ಗದ ಜೀವನ. ಮಧ್ಯಮ ವರ್ಗದ ಜೀವನ ಶೈಲಿ ಹೇಗಿರುತ್ತೆ? ಇದೇ ಯಶು ಸಣ್ಣ ಪಾತ್ರ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಮಂಚೇನಹಳ್ಳಿ ತಾಲೂಕು ಜ್ಞಾನಸುಧಾ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ಇಂದು ಮಂಚೇನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ವಿದ್ಯಾರ್ಥಿಗಳು ವಿದ್ಯೆ ಜೊತೆಯಲ್ಲಿ ಮೌಲ್ಯ, ಸಂಸ್ಕೃತಿ, ನಡವಳಿಕೆಗಳನ್ನು ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಗುರಿಯನ್ನು ಸಾಧಿಸಬೇಕು ಅಂದರೆ ಶ್ರಮದಿಂದ ಮಾತ್ರ ಸಾಧ್ಯ ಅಂದರು. ಈಗ ಶ್ರಮಪಟ್ಟರೆ ಸಮಯವನ್ನು ವ್ಯರ್ಥ ಮಾಡದೆ ನಾಳೆ ಮಾಡ್ತೇನೆ ಎಂಬ ಉದಾಸೀನ ತೋರದೆ ಈಗಿನಿಂದಲೇ ಶ್ರಮಪಟ್ಟು ಮುಂದಿನ ಭವಿಷ್ಯದಲ್ಲಿ ಉತ್ತಮ ಮಾರ್ಗದರ್ಶನದಲ್ಲಿ ತಮ್ಮ ಗುರಿಗಳನ್ನು ಸಾಧನೆ ಮಾಡಬೇಕಂದ್ರೆ ಇಂದಿನಿಂದಲೇ ಶ್ರಮ ಬೀಳಬೇಕು. ವಿದ್ಯೆಯೊಂದಿಗೆ ಸಂಸ್ಕೃತಿಯನ್ನು ಕಲಿಬೇಕು. ಸಮಾಜದ ಮೌಲ್ಯಗಳನ್ನು ಕಾಪಾಡಬೇಕು. ಸಹಾಯ ಮಾಡುವ ಗುಣ ಇರಬೇಕು. ಪ್ರತಿ ವಿದ್ಯಾರ್ಥಿಯು ತಮ್ಮ ಸಾಧನೆಗಳ ಜೊತೆಯಲ್ಲಿ ಬೇರೊಬ್ಬರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರಬೇಕು. ವಿದ್ಯಾರ್ಥಿಗಳು ಜ್ಞಾನವನ್ನು ಬೆಳೆಸಿಕೊಂಡ್ರೆ ಎಲ್ಲವನ್ನ ಪಡಿಬಹುದು. ಇನ್ನು ಯುವಕರು, ವಿದ್ಯಾರ್ಥಿಗಳು ದೇಶದ ಬೆನ್ನೆಲುಬುಗಳು. ತಂದೆ ತಾಯಿಯನ್ನು ಗೌರವಿಸಬೇಕು. ಅವರು ಹೇಳುವ ಮೌಲ್ಯಗಳನ್ನು ತಿಳಿದುಕೊಳ್ಬೇಕು. ಮೊಬೈಲ್ ಬಳಕೆಯಿಂದ ಪೋಷಕರು ಹೇಳುವ ಮಾತುಗಳು ಯುವಕರಿಗೆ ಹಾಗೆ ಯುವ ಪೀಳಿಗೆಯ ಕಿವಿಗಳಿಗೆ ಬೀಳೋದಿಲ್ಲ ಅಂದರು. ಅದನ್ನು ಬಿಟ್ಟು ತಂದೆ ತಾಯಿ, ಪೋಷಕರ ಬಳಿ ಸ್ನೇಹವಾಗಿದ್ದು ಅವರೊಂದಿಗೆ ನೇರ ಸಂಪರ್ಕದಲ್ಲಿರಬೇಕು. ಅವರ ಆಶೀರ್ವಾದ ಪಡಿಬೇಕು ಅಂದರು. ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವು ಕೊಡುವ ಪ್ರೋತ್ಸಾಹಧನ ಉಪಯೋಗವಾಗಬೇಕು. ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಸರಿಸುಮಾರು 1600 ಚೆಕ್ಕುಗಳನ್ನು ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿ 7 ಗ್ರಾಮ ಪಂಚಾಯಿತಿ ವಿದ್ಯಾರ್ಥಿನಿಯರಿಗೆ ಚೆಕ್ಗಳನ್ನು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಮಂಚೇನಹಳ್ಳಿ ತಾಲೂಕು ಕೇಂದ್ರವಾಗಿದ್ದು ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವಶ್ಯಕತೆ ಇದ್ದು ಡಿಗ್ರಿ ಪ್ರಥಮ ದರ್ಜೆ ಕಾಲೇಜುಗಳನ್ನು ಪ್ರಾರಂಭಿಸಲು ಸಂಬಂಧಪಟ್ಟ ಸರ್ಕಾರವು ಗಮನ ಹರಿಸಬೇಕು. ಮತ್ತೊಂದು ಕಡೆ ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಅಕಾಡೆಮಿ ಬಗ್ಗೆ ನಡೆಯುತ್ತಿರುವ ಭ್ರಷ್ಟಾಚಾರದ ಮೇಲೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ಮೋದಿ ಸರ್ಕಾರಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಯುವಕರಿಗೆ ವಿದ್ಯಾರ್ಥಿಗಳಿಂದಲೇ ದೇಶ ಕಟ್ಟುವ ಕೆಲಸವಾಗಬೇಕು. ವಿದ್ಯಾರ್ಥಿಗಳು ತಮ್ಮದೇ ಗುರಿಯನ್ನು ಹೊಂದಿದ್ರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಅಂದರು. ಪ್ರತಿ ವಿದ್ಯಾರ್ಥಿ ಶ್ರಮ, ಗುರಿ ಹೊಂದಿದ್ರೆ ಶಿಕ್ಷಕರು, ಪೊಲೀಸ್, IAS, KS, DC, AC, ಕ್ರೀಡಾಕಾರರು, ಚಿತ್ರಕಾರರು, ರಾಜಕಾರಣಿಗಳು, ವೈದ್ಯರು, ವಕೀಲರು ಹೀಗೆ ಎಲ್ಲವನ್ನ ಗುರಿಯಿಂದ ಸಾಧನೆ ಮಾಡಬಹುದು ಅಂದರು. ರಾಮಾಯಣದಲ್ಲಿ ಅವ್ರು ಏನ್ ಪಾಠ ಮಾಡ್ತಾ ಇದ್ದಾರೆ? ರಾವಣ. ನಮ್ಮ ಮೇಸ್ಟ್ರಿಗಳಿಲ್ಲಿದ್ರೆ ನೀವು ಬಂದು ಫಿಸಿಕ್ಸ್ ಅಲ್ಲೋ ಮ್ಯಾಥ್ಸ್ ಅಲ್ಲೋ ಯಾವುದಾದ್ರೂ ಒಂದು ಫಾರ್ಮುಲಾನೋ ಏನಾದರೂ ಕೇಳಿದ್ರೆ ಇನ್ನೂ ಜೋರಾಗಿ ಹೇಳ್ತಾರೆ ಆನ್ಸರ್. ಇಲ್ಲ, ಈ ವಯಸ್ಸಿನಲ್ಲಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ನೀವು ಕನಸು ಕಾಣಬೇಕು. ಯಾವ ವ್ಯಕ್ತಿಗೆ ಕನಸಿರೋದಿಲ್ಲ, ಯಾವ ವ್ಯಕ್ತಿಗೆ ಒಂದು ಆಶಾಭಾವನೆ ಇರೋದಿಲ್ಲ, ಸಾಧನೆ ಮಾಡಲಿಕ್ಕೆ ಏನೂ ಇರೋದಿಲ್ಲ. ಸಾಧನೆ ಮಾಡೋದಕ್ಕೆ ಮೊದಲನೇ ಶಸ್ತ್ರನೇ ನನ್ನ ಪ್ರಕಾರ ಒಂದು ಕನಸು. ನಾನು ಇಂಥದ್ದಾಗಬೇಕು. ಈಗ ನಿಮ್ಗೆಲ್ಲ ಕೂಡ ಯಶ್ ಗೊತ್ತಿರೋದಕ್ಕೆ ಯಶ್ ಬಗ್ಗೆನೇ ಹೇಳ್ತೀನಿ. ಈಗ ಆತ ರಾಕಿ ಸ್ಟಾರ್, ರಾಕಿಂಗ್ ಸ್ಟಾರ್ ಏನಾಗಿರ್ತೀರಿ ಅಂತೇಳಿ. ನೀವು ಇಂಜಿನಿಯರ್, ಡಾಕ್ಟರ್, ಒಬ್ಬ ಟೀಚರ್ ಅಥವಾ ನೀವು ಆಕ್ಟರ್ ಕೂಡ ಆದರೂ ಕೂಡ ನಂದೇನು ಅಭ್ಯಂತರ ಇಲ್ಲ. ಯಾರಾದರೂ ಆಕ್ಟರ್ ಆಗ್ಬೇಕು ಅಂತಿದ್ದೀರಾ? ಯಾಕೆಂದ್ರೆ ಇವತ್ತು ಆಕ್ಟರ್ಗೆ ಬಹಳ ದೊಡ್ಡ ಬೇಡಿಕೆ ಇದೆ ಅಲ್ವಾ? ರಾಕಿ ಬಾಯ್ ಗೊತ್ತಾ ನಿಮಗೆ? ಯಾರು ರಾಕಿ ಬಾಯ್? ಯಶ್ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ. ಯಾವುದು? ಈ ಸಂದರ್ಭದಲ್ಲಿ ಸ್ಥಳೀಯ ಮಂಚೇನಹಳ್ಳಿ ತಾಲೂಕಿನ ಮುಖಂಡರಾದ ಯತೀಶ್ ರೆಡ್ಡಿ, ಮಧುಸೂದನ್ ರೆಡ್ಡಿ, ಬಾಲಕೃಷ್ಣ, ನಾರಾಯಣಸ್ವಾಮಿ, ಶ್ರೀಧರ್ ರೆಡ್ಡಿ, ವೆಂಕಟೇಶ್, ಸುಬ್ಬಾರೆಡ್ಡಿ, ಸುದರ್ಶನ್ ರೆಡ್ಡಿ, ಹನುಮಗೌಡರು ಸೇರಿದಂತೆ ಹಲವು ಹಿರಿಯರು ಉಪಸ್ಥಿತರಿದ್ದರು.